ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. SSC JDಗೆ ಸಂಬಂಧಪಟ್ಟಂತೆ ಮೊನ್ನೆ ಆನ್ಸರ್ ಬಿಟ್ಟಿದ್ದರು. ಅದೇ ರೀತಿ ಸರ್ ಕಟ್ ಆಫ್ ನಂದು ಇಷ್ಟಾಗಿದೆ ಎಲ್ಲರೂ ಮೆಸೇಜ್ ಮಾಡ್ತಾಯಿದ್ರಿ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಎಕ್ಸ್ಪೆಕ್ಟೆಡ್ ಎಷ್ಟಾಗ್ಬೋದು ಅಂತೇಳಿ ಅಸ್ಯೂಮ್ಷನ್ ಸಂಭವನೀಯ ಎಷ್ಟು ನಿಲ್ಬೋದು ಕಟ್ ಆಫ್ ಅಂತೇಳಿ ಕೆಲವೊಂದು ಸ್ಟೇಟ್ಗಳನ್ನು ಎಲ್ಲ ರೀತಿ ಹೇಳ್ಕೊಂಡು ಹೋಗ್ತೀನಿ. ಅದರಲ್ಲಿ ನಮ್ಮ ಕರ್ನಾಟಕದನ್ನು ಹೇಳ್ತೀನಿ. ಆದ್ರೆ ಈ ಕಟ್ ಆಫ್ಗಿಂತ ಸ್ವಲ್ಪ ಹೆಚ್ಚು ಆಗ್ಬೋದು. ಓಕೆ, ಡನ್. ಕಮ್ಮಿ ಅಂತ ಆಗಂಗಿಲ್ಲ, ಅದಕ್ಕಿಂತ ಹೆಚ್ಚು ಆಗ್ಬೋದು. ಓಕೆ, ಎಸ್. ಅದೇ ರೀತಿ ಕ್ಲಾಸ್ ಕೂಡ ಮಾಡ್ತಾಯಿದ್ದೀನಿ. ಯಾವುದು RPF ಎಕ್ಸಾಮ್ಸ್ ನಡೆದವ. ಅದೇ ರೀತಿ ಅಗ್ನಿವೀರ್ ಕೂಡ ಕಾಲ್ಫಾರ್ಮ್ ಅದ ನಿಯರೆಸ್ಟಲ್ಲಿ. ಎಲ್ಲರೂ ಕರೆಕ್ಟಾಗಿ ರೆಗ್ಯುಲರಾಗಿ ಸ್ಟಡಿ ಮಾಡ್ತಾಯಿರಿ ಎಕ್ಸಾಮ್ಸ್ಗಳಿಗೆ. ಈ ಸಲ ನಿಮ್ಮದು SSC ಸರ್ ನಂದು ಇಷ್ಟಾಗಿದೆ ಸರ್ ಭಾಳ ಕಮ್ಮಿ ಆಗಿದೆ ಅಂತ ನೆಗ್ಲೆಕ್ಟ್ ಅದೇನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ನವಂಬರ್ ಒಳಗೆ ಹೊಸ ಕಾಲ್ಫಾರ್ಮ್ ಅದ, ಅದಕ್ಕೋಸ್ಕರ ಇನ್ನೂ ರೆಗ್ಯುಲರ್ ಆಗಿ ಕಂಟಿನ್ಯೂ ಮಾಡಿರಿ, ಮುಂದೆ ಸಕ್ಸಸ್ ಕಾಣ್ತೀರಿ. ಅದೇ ರೀತಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದೇ ರೀತಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ, ಈಗ ಫಸ್ಟಾಗಿ ನೋಡೋಣ. ಯಾವುದು? ಉತ್ತರ ಪ್ರದೇಶ್. ಎಲ್ಲರೂ ಮೇಲ್ಗಡೆ ಸ್ಟೇಟ್ಗಳೇನಿದಾವಲ್ಲ, UP, ಬಿಹಾರ್ ಇವೆಲ್ಲ ಆಲ್ಮೋಸ್ಟ್ ಜಾಸ್ತಿ ನಿಲ್ತಾವಂತೇಳಿ ಫಸ್ಟ್ ಅಲ್ಲಿಂದನೇ ಬರೋದು. ಓಕೆ, ಈ UPಯಲ್ಲಿ ಜನರಲ್ದವ್ರದ್ದು 130+ ನಿಲ್ಬೋದು. ಓಕೆ, ಅದೇ ರೀತಿ OBC ಕೂಡ 129+ ನಿಲ್ಬೋದು. ಆಮೇಲೆ EWS ಏನೈತಲ್ಲ, EWS ಮತ್ತು OBC ಏನು ಅಲ್ಲೇ 1 ಅಥವಾ 2 ಮಾರ್ಕ್ಸ್ ಅಷ್ಟೇ ಡಿಫ್ರೆನ್ಸ್ ಇರ್ತೈತಿ, 128+. ಆಮೇಲೆ ನೆಕ್ಸ್ಟು SC ST. ಓಕೆ, SC ಇಲ್ಲಿ 125+, ಆಮೇಲೆ ಇಲ್ಲಿ 120. ಈ ಥರ ನಮ್ಮದು UPಯಲ್ಲಿ ಹೈಯೆಸ್ಟ್ ಆಗುತ್ತೆ. UP, ಬಿಹಾರ್ ಆ ಕಡೆ ಕಾಂಪಿಟೇಷನ್ ಅವರು ಸೆಂಟ್ರಲ್ಗೋಸ್ಕರನೇ ಸ್ಟಡಿ ಮಾಡ್ತಾರೆ. ಸೊ ನಮ್ಮ ಕಡೆ ಏನಾಗುತ್ತೆ, ಇವತ್ತು ಅಪ್ಲಿಕೇಶನ್ ಹಾಕಿದ್ರೆ ಯಾವಾಗ ಕರೀತಾರೋ, ಇನ್ನೂ ಯಾವಾಗ ಹಾಲ್ ಟಿಕೆಟ್ ಬಿಡ್ತಾರೆ ನೋಡ್ಕೊತಿರ್ತೀರಿ. ಹಾಲ್ ಟಿಕೆಟ್ ಬಿಟ್ಟ ನಂತರ ಓದೋ ಜನ ಭಾಳ. ಸೊ ಅದಕ್ಕೋಸ್ಕರ ಅಲ್ಲಿಗಿಂತ ನಮ್ಮ ಕಡೆಯದು ಸ್ವಲ್ಪ ಕಮ್ಮಿ ಆಗುತ್ತೆ. ಇದು ಯಾವುದು? ಉತ್ತರ ಪ್ರದೇಶದ್ದು. ಓಕೆ, ನೆಕ್ಸ್ಟು ಹರಿಯಾಣ. ಹರಿಯಾಣದಲ್ಲಿ ಜನರಲ್ದವ್ರದ್ದು 128 ನಿಲ್ಬೋದು. ಅದೇ ರೀತಿ OBCದವ್ರದ್ದು 127, EWS 126. ಆಮೇಲೆ ಇಲ್ಲಿ SCದವ್ರು ಎಷ್ಟು ನಿಲ್ಬೋದು? 120 ತನಕ ನಿಲ್ಬೋದು. ಈ ರೀತಿ ಹರಿಯಾಣದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೂ ನಾರ್ಮಲೈಸೇಷನ್ ಆಗುತ್ತೆ. ನಿಮ್ಮದು ಎಷ್ಟೆಷ್ಟಾಗಿತ್ತಲ್ಲ ಸರ್, 70, 69, ಆಮೇಲೆ 90 ಪಾಯಿಂಟು ಸಮಥಿಂಗ್ ಹೇಳಿದ್ರಿ. ಇನ್ನೂ ನಾರ್ಮಲೈಸೇಷನ್ ಆಗುತ್ತೆ, ಇನ್ನೂ ಮಾರ್ಕ್ಸ್ ಬರ್ತಾವೆ. ಸೊ ಅದಕ್ಕೋಸ್ಕರ ಆದ್ರೆ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ, ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಕೆಲವೊಂದು ಜಾಸ್ತಿ ಶಿಫ್ಟ್ಗಳಿದಾವಲ್ಲ, ಏನದಾವಂತ ಸ್ವಲ್ಪ ಟಫ್ ಇದ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನೀವು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಬರೋ ಚಾನ್ಸಸ್ ಭಾಳ ಐತಿ. ಓಕೆ, ಎಸ್. ನೆಕ್ಸ್ಟ್ ಈಗ ಬಿಹಾರ್. ಬಿಹಾರದಲ್ಲಿ ನೋಡ್ಬೇಕಂತಂದರೆ ಇಲ್ಲಿ ಜನರಲ್ದು 122. ಅದೇ ರೀತಿ OBC ನೋಡ್ಬೇಕಂತಂದರೆ ಇಲ್ಲಿ 121 ಅನ್ಬೋದು. EWS 119, ಆಮೇಲೆ SC 108, ST 121 ಅಂತ ಹೇಳ್ಬೋದು. ಈ ತರಹಾಗಿ ಬಿಹಾರದಲ್ಲಿ ಕಟ್ ಆಫ್ ನಿಲ್ಬಹುದು. ಯಾಕಂತಂದ್ರೆ ಬಿಹಾರದಲ್ಲಿನೂ ಕಾಂಪಿಟೇಷನ್ ಭಾಳ ಅದ. ಬಿಹಾರ್, UP, ಹರಿಯಾಣ, ರಾಜಸ್ಥಾನ್, MP, ಉತ್ತರಾಖಂಡ್ ಈ ಕಡೆ ಎಲ್ಲ ಕಾಂಪಿಟೇಷನ್ ಸೆಂಟ್ರಲ್ಗಾಗಿ ಭಾಳ ಅದ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನ ನಿಲ್ಬೋದು, ನೋಡಬೇಕು. ಓಕೆ, ಎಸ್. ನೆಕ್ಸ್ಟ್ ರಾಜಸ್ಥಾನ್.
ರಾಜಸ್ಥಾನದಲ್ಲಿ EWSದವ್ರದ್ದು 125+ ನಿಲ್ಬೋದು. ಆಮೇಲೆ OBCದವ್ರದ್ದು ಸ್ವಲ್ಪ ಇವ್ರಿಗಿಂತ ಜಾಸ್ತಿ ಅಂತ 27+, 30 ಅಂದ್ರೂ ಪರವಾಗಿಲ್ಲ. ಓಕೆ, ಜನರಲ್ದವ್ರದ್ದು ಏನೈತಲ್ಲ 130 ಕ್ರಾಸ್. ಓಕೆ, ಆಮೇಲೆ SCದವ್ರದ್ದು ಏನಾಗುತ್ತಪ್ಪ ಅಂತಂದ್ರೆ 123, STದವ್ರದ್ದು 125. ಸರ್ ಆ ಕಡೆ ಎಲ್ಲ 100 ಮೇಲೆ ಐತಲ್ಲ, ನಮ್ಮದು 100 ಮೇಲೆ ಆಗುತ್ತಾನೆ. ಇಲ್ಲ, ಈ ಸಲ ಯಾಕೋ ರೆಡ್ಯೂಸ್ ಆಗುತ್ತೆ ಅನ್ಸುತ್ತೆ. ಕಟ್ ಆಫ್ ಒಂದು ಸ್ವಲ್ಪ 100 ಒಳಗೆ ಬರುತ್ತೆ ನಮ್ಮದು ಕರ್ನಾಟಕದ್ದು. ಡೋಂಟ್ ವರಿ. ಓಕೆ, ದೆನ್ ನೆಕ್ಸ್ಟ್ ಓಕೆ ನೆಕ್ಸ್ಟ್ MP ಮಧ್ಯಪ್ರದೇಶ್. ಇಲ್ಲಿ ಜನರಲ್ದವ್ರಿಗೆ ನೋಡ್ಬೇಕಂತಂದ್ರೆ ಅನ್ರಿಸರ್ವ್ದಲ್ಲಿ 106 ಅನ್ರಿಸರ್ವ್ಡು. ಆಮೇಲೆ OBCದವ್ರದ್ದು 116. ದೆನ್ EWS ಏನೈತಲ್ಲ 85+ ನಿಲ್ಬೋದು. ದೆನ್ SC 82+ ಅಂತ 82+. ST ಯಾಕಂತಂದ್ರೆ ಆ ಕಡೆ ಒಂದು ನಿಮಿಷ, SCದವರು 105. ಸರ್ SCಗಿಂತ ST ಹಿಂಗೆ ಯಾಕೆ ಸರ್ ಜಾಸ್ತಿ? ಇಲ್ಲಿ ಜನ ಜಾಸ್ತಿ ಇದೆ, ಕಾಸ್ಟ್ ವೈಸು ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಕಟ್ ಆಫ್ ಸ್ವಲ್ಪ ಏರಿಯೇಷನ್ ಆಗುತ್ತೆ. ಓಕೆ, ಇದೇನು ಮಧ್ಯಪ್ರದೇಶದಾದ್ರೆ. ನೆಕ್ಸ್ಟು ಉತ್ತರಾಖಂಡ್. ಉತ್ತರಾಖಂಡದಲ್ಲಿ ಇಲ್ಲಿ ಕೂಡ ಕಾಂಪಿಟೇಷನ್ ಜಾಸ್ತಿ. ಅನ್ರಿಸರ್ವ್ಡ್ದಲ್ಲಿ ಏನಾಗುತ್ತಪ್ಪ ಅಂತ 126+ ಆಗ್ಬೋದು. ನೆಕ್ಸ್ಟು EWS OBC EWS ಏನೈತಲ್ಲ 125+. ಆಮೇಲೆ OBCದವ್ರದ್ದು ಏನೈತಲ್ಲ 120+ ಆಗ್ಬೋದು. ನೆಕ್ಸ್ಟ್ SCದವ್ರದ್ದು ಏನೈತಲ್ಲ 116. STದವ್ರದ್ದು 125. ಇದಕ್ಕಿಂತ ಜಾಸ್ತಿನೂ ಆಗ್ಬೋದು. ಓಕೆ, ಇದೇನು ಉತ್ತರಾಖಂಡದ ಇದ್ರು. ನೆಕ್ಸ್ಟು ಜಾರ್ಖಂಡ್. ಇಲ್ಲಿ EWS ಏನೈತಲ್ಲ 102 ತನಕನೂ ಬರ್ಬೋದು. ನೆಕ್ಸ್ಟು OBCದವ್ರದ್ದು ಏನೈತಲ್ಲ ಸ್ವಲ್ಪ ಜಾಸ್ತಿ 115+ ಆಗ್ಬೋದು, 115+. ನೆಕ್ಸ್ಟು ಅನ್ರಿಸರ್ವ್ಡ್ ಏನೈತಲ್ಲ 98 ನಿಲ್ಬೋದು. ಓಕೆ, ಆಮೇಲೆ SCದವ್ರದ್ದು 90 ಅಂತ ಹೇಳ್ಬೋದು. STದವ್ರದ್ದು ಒಂದು ಸ್ವಲ್ಪ ಜಾಸ್ತಿ 100 ಅಂತ ಹೇಳ್ಬೋದು. ಓಕೆ, ಇದೇನು ಜಾರ್ಖಂಡ್ದಾಯಿತು. ಓಕೆ, ನೆಕ್ಸ್ಟ್ ಇನ್ನು ನಮ್ಮ ಬಾಜು ಇದ್ದಂಥದ್ದು ಮಹಾರಾಷ್ಟ್ರ MH. ಇಲ್ಲಿ ಸ್ವಲ್ಪ ಕಮ್ಮಿ ಅನಿಸುತ್ತೆ, ಯಾಕಂದ್ರೆ 100 ಒಳಗೆ ಐತೆ ಆಲ್ಮೋಸ್ಟ್. ಯಾಕಂತಂದ್ರೆ ಅಲ್ಲಿ ಕೂಡ ಈ ಸಲ ಎಕ್ಸಾಮ್ ಬರೆದವರು ಎಲ್ಲ ನೀವು ಸ್ವಲ್ಪ ನೋಡಿದ ಪ್ರಕಾರ, ಅವುಗಳ ರ್ಯಾಂಕ್ ವೈಸ್ ಎಲ್ಲ ನೋಡಿದ ಪ್ರಕಾರ ಇದೆಲ್ಲ ಮಾಡಿದ್ದು ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ರ್ಯಾಂಕ್ ಲಿಸ್ಟ್ ಇರುತ್ತಲ್ಲ, ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಅಲ್ಲಿ ನೋಡಿದ ಪ್ರಕಾರ ಎಷ್ಟೋ 2-3 ಲಕ್ಷ ಹುಡುಗರದು ಅದರೊಳಗೆ ಹಿಸ್ಟ್ರಿ ಅದ. ಸೊ ಅಲ್ಲಿದ್ದು ಕೂಡ ಕನ್ಸಿಡರ್ ಮಾಡಿದ್ದು. ಓಕೆ, OBCದವ್ರದ್ದು 79+ ಅಂತ ಹೇಳ್ಬೋದು. ಸಾರಿ, EWS ಇದು. OBCದವ್ರದ್ದು 97+ ಅಂತ ಹೇಳ್ಬೋದು. ಆಮೇಲೆ SCದವ್ರದ್ದು 92. ಆಮೇಲೆ STದವರು 90+, ಅನ್ರಿಸರ್ವ್ಡ್ದವ್ರದ್ದು 96+ ಅಂತ ಹೇಳ್ಬೋದು. ನಿಮ್ಗೆ ಫಸ್ಟ್ ಹೇಳ್ಬೇಕನ್ನೋದನ್ನು ಮೇಲ್ಗಡೆ ಸ್ಟೇಟ್ ಏನದಾವಲ್ಲ ನಮ್ಮದು, ಯಾವುದು ಉತ್ತರ ಪ್ರದೇಶ್, MP, ಉತ್ತರಾಖಂಡ್, ಈ ಕಡೆ ಏನೇನದ ಇವೆಲ್ಲ ಲಾಸ್ಟ್ ಟೈಮ್ ಹೇಳಿದ್ದು 120+ ಆಗಿತ್ತು. ಈ ಸಲ 130+ ಅಂತ ಹೇಳ್ತಾರೆ. ಅಂತ ಕೆಳಗಡೆ ನಮ್ಮ ಕಡೆ ಕೇರಳ ಏನು ಬರುತ್ತಲ್ಲ, ಕೇರಳ, ಕರ್ನಾಟಕ, ಆಂಧ್ರ, ಈ ಕಡೆ ಈ ಸಲ ಕಡಿಮೆ ನಿಲ್ತದೆ, ಆಲ್ಮೋಸ್ಟ್ ಕಡಿಮೆ ನಿಲ್ತದೆ. ಅದಕ್ಕೋಸ್ಕರ ನೋಡ್ತಿರೋದು.
ಓಕೆ, ಇದೇನು ಮಹಾರಾಷ್ಟ್ರದಾಯಿತು. ಓಕೆ, ನೆಕ್ಸ್ಟು ಆಂಧ್ರ. ಓಕೆ, ಆಂಧ್ರ ನೋಡೋಣ್ರಿ. ಆಂಧ್ರ ಪ್ರದೇಶ್, ಇಲ್ಲಿ EWS ಅದು ಏನೈತಲ್ಲ ಒಂದು 50+ ಕಟ್ ಆಫ್ ನಿಲ್ಬೋದು, ಅಲ್ಲಿ ಕಮ್ಮಿ. ಓಕೆ, OBCದವ್ರದ್ದು ಏನೈತಲ್ಲ 90+, SCದವ್ರದ್ದು 60+, STದವ್ರದ್ದು 70+, ಅನ್ರಿಸರ್ವ್ಡ್ ಬಂದ್ರಂದ್ರೆ ಒಂದು ಸ್ವಲ್ಪ 88+ ಅಂತ ಹೇಳ್ಬೋದು, ಅಥವಾ 89 ಅಂತಲೂ ಹೇಳ್ಬೋದು. ಯಾಕೆ ನೋಡಿರಿ, ಈಗ ಇವನ್ನೆಲ್ಲ ಯಾಕೆ ಹೇಳ್ತೀನಿ ಸರ್, ಕರ್ನಾಟಕದ ಅಷ್ಟೇ ಹೇಳ್ಬೇಕಲ್ಲ ನೀವು ಅಂತ ಹೇಳ್ತಿದ್ರಿ. ಕಂಪ್ಯಾರಿಸನ್ ನೋಡಿರಿ, ಕೆಳಗಡೆ ಬಂದಂಗೆ ಏನೈತಲ್ಲ ಆಲ್ಮೋಸ್ಟ್ ಎಲ್ಲ ಕಡಿಮೆ ನಿಲ್ಲುತ್ತೆ, ಪ್ರತಿ ಸಲನೂ ಇದೇ ಹಾಡು. ಓಕೆ, ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಗುಜರಾತ್ ಅಂತ ನೋಡೋಣ. ಗುಜರಾತ್. ಓಕೆ, ಇಲ್ಲಿ ಅನ್ರಿಸರ್ವ್ಡ್ ಏನೈತಲ್ಲ 96+ ಅಂತ ಹೇಳ್ಬೋದು. ಅದೇ ರೀತಿ OBCದವ್ರದ್ದು 91+ ಅಂತ ಹೇಳ್ಬೋದು. ಅದೇ ರೀತಿ EWS 85, ಆಮೇಲೆ SCದವ್ರದ್ದು ಏನೈತಲ್ಲ 80, STದವ್ರದ್ದು ಏನೈತಲ್ಲ ಇದು 90 ಅದನ್ನು ಏನು ಪರವಾಗಿಲ್ಲ, SCದವ್ರು ಜಾಸ್ತಿ ಗುಜರಾತಲ್ಲಿ. ಆಮೇಲೆ STದವ್ರದ್ದು ಏನೈತಲ್ಲ ಇದು 80 ಅನ್ಬೋದು. ಈ ರೀತಿ ನಮ್ಮದು ಗುಜರಾತದ್ದು. ಇದು ಕೂಡ ಕೆಳಗಡೆ ಸ್ಟೇಟ್ಗಳಂತ ನೋಡಿರಿ, ಕಂಪೇರ್ ನೋಡಿರಿ ಏನೇನದ. ಓಕೆ, ನೆಕ್ಸ್ಟ್ ಬಂದು ಕೇರಳ. ಓಕೆ, ಕೇರಳದಲ್ಲಿ ಅನ್ರಿಸರ್ವ್ಡ್ ಏನೈತಲ್ಲ 60+ ಅಂತ ಹೇಳ್ಬೋದು. ಓಕೆ, ಆಮೇಲೆ SCದವ್ರದ್ದು 50+, ಆಮೇಲೆ STದವ್ರದ್ದು ಏನೈತಲ್ಲ 47 ಅಂತ ಹೇಳ್ಬೋದು. ನೋಡಿರಿ ಯಾವ ಥರ ಈ ಸಲದ ಅಜ್ಯೂಮ್ಷನ್ ಇದೆಲ್ಲ ಕಟ್ ಆಫ್, ಯಾಕಂತಂದ್ರೆ ಅಷ್ಟು ಲೆವೆಲ್ಗಳು ಹಂಗಿದ್ದು, ಎಕ್ಸಾಮ್ಸು ಲೆವೆಲ್ಗಳನ್ನು ಶಿಫ್ಟ್ಗಳು ಆ ಥರ ಇದ್ದು. ಕೆಲವೊಂದು ಭಾಳ ಸ್ಟೂಡೆಂಟ್ಗಳೆಲ್ಲ ಅವುಗಳ ರ್ಯಾಂಕ್ ಲಿಸ್ಟ್ ಪ್ರಕಾರ ಇದನ್ನು ಹೇಳ್ತಾ ಇರೋದಷ್ಟೆ. EWS ಏನೈತಲ್ಲ ಒಂದು 45+ ಅಂತ ಹೇಳ್ಬೋದು. ನೆಕ್ಸ್ಟು OBCದವ್ರದ್ದು ಏನೈತಲ್ಲ ಸ್ವಲ್ಪ ಜಾಸ್ತಿ 95+ ಅಂತ ಹೇಳ್ಬೋದು. ಓಕೆ, ಈ ಥರದ್ದು ಇದು ಕೇರಳ ಆಯಿತು. ಇನ್ನು ಬಂದು ನೆಕ್ಸ್ಟ್ ನಮ್ಮದು ಕರ್ನಾಟಕ. ಯಾವುದು? ಕರ್ನಾಟಕ. ಓಕೆ, ಫಸ್ಟ್ ಇಲ್ಲಿ ನೋಡಬೇಕಾಗಿದ್ದು ನಾವು ಅನ್ರಿಸರ್ವ್ಡ್ ಏನೈತಲ್ಲ 95 ಅಂತ ಹೇಳ್ಬೋದು, ಎಲ್ಲಿ ಕರ್ನಾಟಕದ್ದು. ಓಕೆ, ಎಸ್. ನೆಕ್ಸ್ಟು OBCದವ್ರದ್ದು ಏನೈತಲ್ಲ ಇದು 98 ಅಂತ ತಗೋರಿ, 98. OBCದವ್ರದ್ದು ಏನೈತಲ್ಲ 95 ಆಗ್ಬೋದು. ಓಕೆ, ನೆಕ್ಸ್ಟು EWS ಏನೈತಲ್ಲ 90+, ಆಮೇಲೆ SC ಏನೈತಲ್ಲ 78, ST ಏನೈತಲ್ಲ 87. ಈ ತರಹದ್ದು ನಮ್ಮದು ಕರ್ನಾಟಕದ್ದು ಏನಪ್ಪ SSC ZDದು ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಓಕೆ, ಇದಕ್ಕಿಂತ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಸ್ವಲ್ಪ ಕಮ್ಮಿನೂ ಆಗ್ಬೋದು. ಓಕೆ, ಈ ಥರದ್ದಾಗೈತಿ. ಸೊ ಯಾರೇ ಆದ್ರೂ ಸರ್ ನಂದು ಇಷ್ಟಾಗೈತಿ ಬರುತ್ತೋ ಇಲ್ಲೋ, ಡೋಂಟ್ ವರಿ, ಯಾರೂ ತಲೆಗೆ ಹಾಕೋಬೇಡ್ರಿ. ಭಾಳ ಏನು ಎಕ್ಸಾಮ್ ಮುಗ್ದದೀಗ. ಓಕೆ, ಆದ ಕಾರಣ ಹಿಂದಿನ ಪರೀಕ್ಷೆದು ಭಾಳ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. ಮುಂದಿದ್ದು ಯಾವುದು ಐತಲ್ಲ ಎಕ್ಸಾಮು, ಈಗ ಬರ್ದದ್ದು ಎಕ್ಸಾಮ್ ಏನಾಗುತ್ತೋ ಆಗುತ್ತದು. ಈಗ ನೀವು ವಿಚಾರ ಮಾಡಿದ್ರೂ ಏನೂ ಆಗಂಗಿಲ್ಲ. ಓಕೆ, ಏನು ಬರೋಂಗಿಲ್ಲ, ಒಂದು ಮಾರ್ಕ್ಸ್ ಬರೋಂಗಿಲ್ಲ, ಯಾವುದು. ಅದಕ್ಕೋಸ್ಕರ ಮುಂದಿನ ಪರೀಕ್ಷೆ ಯಾವುದದ ಏನದ ಅಂತೇಳಿ ವಿಚಾರ ಮಾಡಿಕೊಂಡು ಆ ಪರೀಕ್ಷೆಯನ್ನು ನೀವು ಸ್ಟಡಿ ಮಾಡಿರಿ. ಓಕೆ, ಡನ್. ಮತ್ತೇನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮುಖಾಂತರ ಹೇಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಜೈ ಹಿಂದ್.